ಹಾಯ್ ಎಲ್ಲರಿಗೂ ನಮಸ್ತೆ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸಿಂಪಲ್ ಆ್ಯಂಡ್ ಈಸಿಯಾಗಿ ಈರುಳ್ಳಿ ಪಕೋಡ ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ. ಮೊದಲು ಈರುಳ್ಳಿನ ನೀವು ಉದ್ದುದ್ದ ಕಟ್ ಮಾಡ್ಕೊಬೇಕಾಗುತ್ತೆ. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಮತ್ತು ಅಚ್ಚ ಖಾರದ ಪುಡಿ. ಈಗ ಈರುಳ್ಳಿಗೆ ನಾನು ಕಡಲೆ ಹಿಟ್ಟು ಹಾಕೊಂಡು ಕಲಿಸ್ಕೊತಾ ಇದ್ದೀನಿ. ಫಸ್ಟು ಕಡಲೆ ಹಿಟ್ಟೆಲ್ಲ ಹಾಕೊಳ್ಳಿ ಈರುಳ್ಳಿಗೆ. ನೆಕ್ಸ್ಟ್ ನೀವು ಬಂದ್ಬಿಟ್ಟು ಅಕ್ಕಿ ಹಿಟ್ಟನ್ನ ಹಾಕೊಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಬೇಕಾಗುತ್ತೆ. ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ. ಮತ್ತೆ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊತಾ ಹೋಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ನೀರು ಹಾಕೊಂಡು ಇವಾಗ ಕಲಿಸ್ಕೊತಾ ಹೋಗಿ ನೀಟಾಗಿ ಮಿಕ್ಸ್ ಆಗಬೇಕದು. ಕಲಿಸ್ಕೊಂಡಿದ್ದೆಲ್ಲ ಆಗಿದೆ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊತಾ ಹೋಗಿ. ಈಗ ನಾನು ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಕಾಯಕ್ಕೆ ಇಟ್ಟಿದ್ದೀನಿ. ಫುಲ್ ಕಾದಾದ್ಮೇಲೆ ನಾವು ಪ್ರಿಪೇರ್ ಮಾಡಿರೋದು ಹಾಕೋಣ ಪಕೋಡನ. ಈಗ ಎಣ್ಣೆ ಕಾದಿದೆ. ಇವಾಗ ಪಕೋಡನ ಹಾಕೊತಾ ಹೋಗ್ಬೇಕು. ಹೀಗೆಲ್ಲ ತಿರುಗಿಸ್ಕೊತಾ ಹೋಗ್ಬೇಕಾಗುತ್ತೆ. ಬೇಯೋದಕ್ಕೆ ನೀವೆಲ್ಲ ತಿರುಗಿಸ್ತಾ ಹೋಗಿ. ಇನ್ನೇನು ರೆಡಿ ಆಗ್ತಾ ಇದೆ. ಆಗಿದೆ. ನಾನು ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ. ಫೈನಲ್ ಆಗಿ ನನ್ನ ಪಕೋಡ ಕಂಪ್ಲೀಟ್ ಆಗಿದೆ. ಅದನ್ನ ಪೇಪರ್ ಮೇಲೆ ಇಟ್ಕೊಂಡು ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಪ್ರಿಪೇರ್ ಮಾಡಿ ಫ್ರೀ ಇದ್ದಾಗ, ಮತ್ತು ಸಂಜೆ ಟೈಮ್ ಸ್ನ್ಯಾಕ್ಸ್ ಆಗಿ. ಮತ್ತು ನನಗೆ ಫೈನಲ್ ಆಗಿ ಕಮೆಂಟ್ ಆಗಿ ತಿಳಿಸಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.